ಹೆಂಗಪ್ಪ ಈ ವಿಷಯನ ಸರೋಜನ ಹತ್ರ ಹೇಳೋದು? ಹಾಂ, ಸರೋಜಾ, ಸರೋಜಾ, ಸರೋಜಾ. ಸರಿ ಬಂದ್ರಾ? ಅಡುಗೆ ಮಾಡಿದ್ದೀನಿ, ಬರ್ರಿ ಊಟ ಮಾಡೋಣ. ಎಲ್ಲೋಗಿದ್ರಿ ಇಷ್ಟೊತ್ತನು? ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿದ್ದೆ ಸರೋಜಾ. ನಮ್ಮೂರವ್ರು ಯಾರೋ ಬಂದಿದ್ರು, ಅವ್ರನ್ನ ಮಾತಾಡಿಸ್ತಾ ಇದ್ದೆ, ಅದಕ್ಕೆ ಬರೋದು ತಡ ಆಯಿತು. ನಿಮ್ಮೂರಾರ? ಯಾರ್ರೀ? ಯಾರದು? ಅದು ಯಾರೂ ಇಲ್ಲ, ನಮ್ಮ ಪಕ್ಕದ ಮನೆಯಲ್ಲಿ ಅದೇ ಸಿಂಗಾರಿ ಅಂತ ಒಂದು ಅಕ್ಕ ಇತ್ತಲ್ಲ, ಆ ಅಕ್ಕ ಬಸ್ಸಲ್ಲಿ ಬಂತು. ಅದಕ್ಕೆ ಆ ಅಕ್ಕ ಏನೋ ಹೇಳ್ಬೇಕು ಬಾ ಅಂತ ಯಾರ ಕೈಲ ಹೇಳಿ ಕಳಿಸಿತ್ತು, ಅದಕ್ಕೆ ಹೋಗಿದ್ದೆ. ಏನಂತೆ? ಏನು ಹೇಳ್ತು ಅಯ್ಯಮ್ಮ? ಏನು ಅತ್ತೆ ಏನಾದರೂ ಹೇಳ್ ಕಳ್ಸೈತಾ ನಿಮ್ಮನ್ನ? ಹೆಂಗೆ? ಏನೂ ಇಲ್ಲ, ಅದು ಆ ಅಮ್ಮಯ್ಯ ಅಲ್ಲಿರೋಕ್ಕೆ ಇಷ್ಟ ಆಗ್ತಿಲ್ವಂತೆ. ಅದಕ್ಕೆ 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 ಏನು ಮಾಡ್ಬೇಕು ನಾವು? ಏನೂ ಇಲ್ಲ, ನನ್ನ ನೋಡಬೇಕು ಅನ್ನಿಸ್ತೈತಂತೆ. ಅಮ್ಮನೂ ಇಲ್ಲೇ ಬಂದು ನಮ್ಮ ಜೊತೆಗೆ ಇರಬೇಕು ಅಂತ ಅಂದ್ಕೊಂಡೈತಂತೆ. ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಕಳಿಸಿತ್ತು. ನಾನು ಅದಕ್ಕೆ ಈಗ ಸದ್ಯಕ್ಕೆ ಬೇಡ, ನಾನು ಹೆಂಡ್ತಿನ ಕೇಳಿಬಿಟ್ಟು ಹೇಳ್ತೀನಿ ಅಂತ ಹೇಳಿ ಬಂದೆ. ಏನು ಮಾಡೋದು ಸರೋಜ, ಈಗ ನಮ್ಮಮ್ಮ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತೈತೆ. ನೋಡಿ, ಅಯ್ಯಮ್ಮ ಏನಾದರೂ ಇಲ್ಲಿಗೆ ಬಂದರೆ ನಾನಂತೂ ಸುಮ್ಮನೆ ಇರಲ್ಲ. ಅಯ್ಯಮ್ಮನ ಕಾಟಕ್ಕೆ ಸಹಿಸ್ಕೊಂಬಕ್ಕೆ ಆಗ್ಲಾರ್ದೇನೆ ತಾನೆ ನಾನು ನಿಮ್ಮ ಮನೆ ಬಿಟ್ಟು ಬಂದು 6 ತಿಂಗಳು ತವ್ರ ಮನೆಗಿದ್ದಿದ್ದು. ಈಗ ಹೆಂಗೋ ಇಲ್ಲಿ ಬಂದು ನಮ್ಮ ಅಪ್ಪ ಅಮ್ಮಯ್ಯ ಮನೆ ಕೊಟ್ಟವ್ರೆ, ಸುಖವಾಗಿರ್ಲಿ ನನ್ನ ಮಗಳು ಅಳಿಯನು ಅಂತಾನ. ಇಲ್ಲಿಗೂ ಬಂದು ಖ್ಯಾತಿ ತೆಗೆದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಇಲ್ಲಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಅಮ್ಮಯ್ಯ ಮಾತ್ರ ಬರಬಾರ್ದು ಅಷ್ಟೇನೆ. ಏನಂದ್ಕೊಂಡಿದ್ರ ನೀವು? ಇಲ್ಲೂ ಬಂದು ನೆಮ್ಮದಿ ಹಾಳು ಮಾಡ್ಬೇಕು ಅಂದ್ಕೊಂಡೈತಾ ನಿಮ್ಮ ಅಮ್ಮ? ಹೆಂಗೆ? ನಾನಂತೂ ಸಹಿಸ್ಕೊಂಡಿರಲ್ಲ. ನಿಮ್ಮ ಅಮ್ಮಯ್ಯನ ಬರಬೇಡ ಅಂತ ಹೇಳು. ಇಲ್ಲಿಗೆ ಬಂದರೆ ಅಷ್ಟೇನೆ, ಮನೆಗೆ ಸೇರ್ಸಲ್ಲ. ಹಂಗಲ್ಲ ಸರೋಜ, ಏನೋ ಹುಷಾರಿಲ್ವಂತೆ, ಅದಕ್ಕೆ ನಾನು ಕೇಶವನ ಹತ್ರನೇ ಹೋಗ್ತೀನಿ, ಅಲ್ಲೇ ಇರ್ತೀನಿ. ನನ್ನ ಮಗ ಎಲ್ಲಿರ್ತಾನೋ ನಾನು ಅಲ್ಲೇ ಇದ್ರೇ ಚಂದ ಅಂತ ಹೇಳ್ತಾ ಇತ್ತಂತೆ. ತುಂಬ ಬೇಜಾರು ಮಾಡ್ಕೊಂಡಿತ್ತು. ನನ್ನ ಮಗ ಹೋದಾಗಿಂದ ನನಗೆ ಯಾಕೋ ಮನಸ್ಸೇ ಸರಿ ಇಲ್ಲ. ನನ್ನ ಮಗನ ನೋಡ್ದಲೇ ನನಗೆ ಯಾಕೆ ಇಲ್ಲದ ಕಾಯಿಲೆ ಆಗ್ತೈತೆ ಅಂತ ಹೇಳ್ತಂತ ಅಮ್ಮಯ್ಯ. ಅಲ್ಲಿಗೆ ಹೋಗ್ತೀನಿ, ಹೇಳ್ಬಿಡು ನನ್ನ ಮಗುಗೆ ಬಂದು ಕರ್ಕೊಂಡು ಹೋಗೋಕ್ಕೆ ಅಂತಾನೆ. ಏನು ಮಾಡೋದು, ಹುಷಾರಿಲ್ವಂತೆ ನಮ್ಮ ಅಮ್ಮಯ್ಯಗೆ. ಅದಕ್ಕೆ ಸ್ವಲ್ಪ ದಿನ ಕರ್ಕೊಂಬಂದು ಇಟ್ಕೊಂಬನ, ಆಮೇಲೆ ಬೇಕು ಅಂದರೆ ಹುಷಾರಾದ್ಮೇಲೆ ಕಳ್ಸೋಣ. ಹುಷಾರಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಇನ್ನೊಬ್ಳು ಸೊಸೆ ಇದ್ದಾಳಲ್ಲ, ಅಣ್ಣನ ಮಗಳು ಅಂತಾನ, ಅವಳ ಜೊತೆಗೇನೆ ಇರಕ್ ಹೇಳ್ರಿ. ನಮ್ಮ ಅಣ್ಣನ ಮಗಳು ಅಂತ ಹೇಳಿ ತಲೆ ಮೇಲೆ ಕೂತ್ಕೊಂಡಿತ್ತಲ್ಲ ನಮ್ಮ ಅತ್ತೆ. ಯಾಕೆ ಅವ್ರು ನೋಡ್ಕೊಂಬಲ್ವಂತ ಹುಷಾರಿಲ್ಲ ಅಂದ್ರೆ? ಅವರೇನೋ ನಾವು ನೋಡ್ಕೊಂಬಲ್ಲ ಅಂತ ಹೇಳಿ ನಾನು ಇಲ್ಲಿಗೆ ಬಂದಲ್ಲ, ಅದಕ್ಕೆ ಆ ಅಮ್ಮಗೆ ದುಡ್ದಾಕ್ಬೇಕಾಗುತ್ತೆ, ನೋಡ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವರೂ ತವ್ರ ಮನೆಗೆ ಕರ್ಕೊಂಡು ಅದೇ ಓದ್ಲಂತೆ. ನನ್ನ ತಮ್ಮನ ಹೆಂಡ್ತಿ, ನನ್ನ ತಮ್ಮನೂ ಎಷ್ಟು ಕೇಳ್ಕೊಂಡ್ರು ಇಲ್ಲೇ ಇರೋ, ಅವನಂತೂ ಅಲ್ಲಿಗೆ ಹೋದ, ನೀನು ಇಲ್ಲೇ ಇರೋ ಅಂತಂದ್ರೂ ಇರಲ್ಲ ಅಂತ ಹೇಳ್ಬಿಟ್ಟು ಅವನು ಅದೇ ಓದ್ಲಂತೆ. ಈಗ ಗೊತ್ತಾಗ್ತೈತೆ ನಿಮ್ಮ ಅಮ್ಮಗೆ ಅವಳ ಬಂಡವಾಳ ಏನು ಅಂತ. ಅವಳನ್ನ ತಲೆ ಮೇಲೆ ಕೂತ್ಕೊಂಡು ಮೆರ್ಸೋದು, ನನ್ನ ಬಾಯಿಗೆ ಬಂದಂಗೆ ಮಾತಾಡೋದು. ನಾನು ಒಬ್ರನ್ನ ಮಾತಾಡ್ಸಂಗಿರ್ಲಿಲ್ಲ, ಏನೂ ಇಲ್ಲ. ನಿನಗೆ ಇಲ್ಲದೆಲ್ಲ ಚಿಕ್ಕಳು. ಈಗ ನೋಡಿದ್ರೆ ಇಲ್ಲಿಗೂ ಬಂದು ಏನಾದ್ರು ಕಿತಾಪತಿ ಮಾಡಿ ಜಗಳ ತಂದಿಗ್ಬೇಕು ಅಂತ ಅನ್ಕೊಂಡವಳು ಹೆಂಗೆ? ನಾನಂತೂ ಒಪ್ಕಮಲ್ಲ. ಅಲ್ಲ, ಅವಳು ನಿನ್ನ ತಮ್ಮನ ಹೆಂಡತಿ ಎಷ್ಟೋ ಪರವಾಗಿಲ್ಲ, ಅರ್ಥ ಮಾಡ್ಕೊಂಬಳು. ಆದ್ರೆ ನಿಮ್ಮ ಅಮ್ಮಯ್ಯನಂತೂ ನಾವಂತೂ ಜೊತೆಗೆ ಇಕ್ಕೆಮಕ್ಕಾಗಲ್ಲ. ಅವಳು ಇಷ್ಟು ದಿನ ನೋಡವಳೆ. ನಾನಿದ್ದನವಾಗ ನನ್ನ ಎನ್ಸ್ಕೊಂತಿಂದ್ರು, ಈಗ ಅವಳನ್ನ ಎನ್ಸ್ತಿತ್ತೇನೋ ನಿಮ್ಮ ಅಮ್ಮಯ್ಯ. ಅದಕ್ಕೆ ಅವಳಿಗೂ ಸಾಕಾಗಿ ಅವಳು ಗಂಡನ ಕರ್ಕೊಂಡು ತವ್ರ ಮನೆಗೆ ಹೋಗ್ಯವಳೆ. ನಿಮ್ಮ ಅಮ್ಮನ ಕಾಟನ ಸಹಿಸ್ಕೊಂಬಕ್ಕಾಗಲ್ಲ ಯಾರು. ಇಲ್ಲೇ ಗೊತ್ತಾಗ್ತೈತೆ ನಿಮ್ಮ ಅಮ್ಮ ಎಷ್ಟು ಕೆಟ್ಟವಳು ಅಂತಾನ. ಅವಳು ತಗೋ ನ್ಯಾವಾಗ ಬಾಳಕ್ಕಾಗ್ತಿಲ್ಲ, ನನ್ನ ತಗೊಂಡು ನ್ಯಾವಾಗೆ ಬಾಳಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಮತ್ತೀಗ ದೇವರು ಸರಿಯಾಗಿ ಮಾಡೆ ನಿಮ್ಮ ಅಮ್ಮಗೆ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ನಾವಂತೂ ಇಲ್ಲಂತೂ ಸೇರ್ಸಲ್ಲ. ಅಯ್ಯೋ, ಈಗ ನಮ್ಮಮ್ಮಗೆ ನಮ್ಮನ್ನು ಬಿಟ್ಟರೆ ಯಾರೂ ಗತಿ ಇಲ್ಲ ಸರೋಜ. ನನ್ನ ತಮ್ಮನು ನೀನು ನಮ್ಮ ಮನೆಗೆ ಬರಬೇಡ ಹಂಗೆ ಹಿಂಗೆ ಅಂತ ನಾ ಬೈದ್ಬಿಟ್ಟು ಹೋಗ್ಬಿಟ್ಟಂತೆ. ಅದಕ್ಕೆ ನಮ್ಮಮ್ಮಯ್ಯ ಒಂದೇ ಸಮಕ್ಕೆ ಕಣ್ಣೀರು ಆಗ್ತೈತಂತೆ. ಹೋಗಿ ನೋಡ್ಕೊಂಡಾದ್ರೂ ಬರ್ತೀನಿ ಸರೋಜ. ನೋಡಿ, ಅವತ್ತು ನೀವೇನು ಹೇಳಿದ್ರಿ ಹೇಳಿ? ನಿಮ್ಮ ಅಮ್ಮಯ್ಯ ಇಲ್ಲಿಗೆ ಬರಲ್ಲ, ನಾನು ನೀನು ಇಲ್ಲಿ ಸುಖವಾಗಿರೋಣ, ನಮ್ಮ ಅಮ್ಮಯ್ಯನಂತೂ ಇಲ್ಲಿ ಕರ್ಕೊಂಬರಲ್ಲ ಅಂತ ಹೇಳಿದ್ರಿ ತಾನೆ. ಅದಕ್ಕೆ ನಮ್ಮ ಅಪ್ಪಯ್ಯ ಅಮ್ಮಯ್ಯ ನಾನು ಎಲ್ಲರೂ ಒಪ್ಕೊಂಡು ನೀವು ಇಲ್ಲಿರೋದಕ್ಕೆ ವ್ಯವಸ್ಥೆ ಮಾಡಿ ನೀವು ಇಲ್ಲಿರೋದು. ಈಗ ನಿಮ್ಮ ಅಮ್ಮಯ್ಯ ನೋಡ್ಕೊಂಬತ್ತೀನಿ ಅಂತ ಹೋಗ್ತೀರಾ, ಆಮೇಲೆ ನಿಮ್ಮ ಅಮ್ಮಯ್ಯ ನಾನು ಬರ್ತೀನಿ ಅಂತ ಆಟ ಹಿಡ್ಕೊಂಡು ಕುಕ್ಕಂಟು ಅಂತ ಹೇಳಿ ಇಲ್ಲಿಗೂ ಕರ್ಕೊ ಬರ್ತೀರಾ. ನನಗೆ ಗೊತ್ತಿಲ್ವಾ ನಿಮ್ಮ ಅಮ್ಮನ ಬಂಡವಾಳ? ಏನಾದ್ರು ಕಷ್ಟ ಬಂದ ಮಾತ್ರನ ಹಿಂಗೆ ಮಾತಾಡೋದು. ಆಮೇಲೆ ಒಂದು ಸ್ವಲ್ಪ ದಿನ ಹೋದ್ಮೇಲೆ ಏನಿಲ್ಲ, ಅವ್ರದ್ದು ಅದೇ ಆಟ. ನನ್ನ ಕೈಲಂತೂ ಆಗಲ್ಲ, ಯಾವುದೇ ಕಾರಣಕ್ಕೂ ನೀವು ಹೋಗ್ಬೇಡ್ರಿ, ಅವರು ಇಲ್ಲಿಗೆ ಬರೋದು ಬೇಡ ಅಂತ ಹೇಳಿ ಕಳಿಸ್ರಿ ಅಷ್ಟೇನೆ. ಏನು ಸರೋಜ, ನೀನು ಹಿಂಗೆ ಹೇಳ್ತಾ ಇದೆಯಾ? ನಮ್ಮ ಅಮ್ಮಗೆ ಹುಷಾರಿಲ್ಲ ಅಂತಂದರೆ ಅವ್ರು ಇಲ್ಲಿಗೆ ಬರೋದು ಬೇಡ ಅಂತ ಹೇಳ್ತಾ ಇದೆಯಾ? ಅವ್ರನ್ನ ಅಲ್ಲಿ ಯಾರು ನೋಡ್ಕೊಂತಾರೆ? ಯಾರು ನೋಡ್ಕೊಂಬರಿಲ್ಲ. ಅದಕ್ಕೆ ಒಂದು ಸ್ವಲ್ಪ ದಿನ ಇಟ್ಕೊಂಡು ಕಳ್ಸೋಣ ಬಿಡು, ಹುಷಾರಾದ್ಮೇಲೆ ಕರ್ಕೊಂಬರ್ತೀನಿ ಹೋಗ್ಬಿಟ್ಟು. ಅಲ್ಲ, ಇಬ್ಬರು ಮಕ್ಳಿದ್ರು ಒಬ್ಬರು ನೋಡ್ಕೊಂಬಲ್ಲ ಅಂತೇಳಿ ಊರಿನ ಜನಗಳೆಲ್ಲ ನಮ್ಮನ್ನು ಬೈಕೆಮಲ್ಲೇ. ಹೇಳು, ನಿಮ್ಮ ಅಪ್ಪ ಅಮ್ಮಗೆ ಹಿಂಗಾಗಿದ್ರೆ ನೀನು ಸುಮ್ಮನಿರ್ತಿದ್ದ? ಏನ್ರಿ ಏನ್ ಹಿಂಗ್ ಜೋರಾಗಿ ಮಾತಾಡ್ತಾ ಇದ್ರ? ಇಷ್ಟ ದಿನ ಚೆನ್ನಾಗಿದ್ದಂಗಿದ್ದು ನಾಟಕ ಮಾಡ್ಬಿಟ್ಟು ಈಗ ಆಲೇನೆ ನೀವು ಹಳೆ ವರ್ಷ ತೋರ್ಸಕ್ ಬರ್ಬೇಡ್ರಿ ಇಲ್ಲಿ ಅಮ್ಮಯ್ಯ ಅಮ್ಮಯ್ಯ ಅಂದ್ಕೊಂಡು. ನಿಮ್ಮ ಅಮ್ಮನ ಬಂಡವಾಳ ಏನು ಅಂತ ನನಗೂ ಚೆನ್ನಾಗಿ ಗೊತ್ತೈತೆ. ಸುಮ್ಮನೆ ಇದ್ರೆ ಸರಿ ಅಷ್ಟೇನೆ, ನಾನಂತೂ ಸುಮ್ಮನೆ ಇರಲ್ಲ. ಅವ್ರೇನಾದ್ರೂ ಇಲ್ಲಿಗೆ ಬಂದ್ರೆ ನೋಡಿ ಮತ್ತೆ ಜಗಳ ತೆಗಿಬೇಡಿ, ನೀವು ಸುಮ್ಮನೆ ಇರಿ ಅಷ್ಟೇನೆ.
ಇಲ್ಲಿ ಹೆಂಗೋ ನಾವು ಈಗ ಹೆಂಗೋ ಒಂದು ಕೆಲ್ಸಕ್ಕಂತ ಹೋಗ್ತಾ ಇದ್ದೀರಾ, ಆ ಕೆಲ್ಸಕ್ಕೆ ಹೋಗ್ಕೊಂಡು ನಾವು ಸಂಸಾರ ಮಾಡ್ಕೊಂಡು ಹೋಗೋಣ. ನಿಮ್ಮ ಅಮ್ಮನಂತೂ ಇಲ್ಲಿ ಕರ್ಕೊಂಬಂದ್ರೆ ಅಷ್ಟೇನೆ ದಿನ ಜಗಳ ಆಡ್ಬೇಕಾಗುತ್ತೆ. ಆಮೇಲೆ ಇಲ್ಲಿ ಏನಿಲ್ಲ, ನಮ್ಮ ಮರ್ಯಾದೆ ಹೋಗುತ್ತೆ. ನಮ್ಮ ಅಪ್ಪ ಅಮ್ಮಯ್ಯ ನನ್ನ ಮಕ್ಕ ನೋಡ್ಕೊಂಡು ನಿಮಗೆ ಇಲ್ಲಿ ಇರಕ್ಕೆ ಜಾಗ ಕೊಟ್ಟವ್ರೆ. ನೀವು ಹಿಂಗೆಲ್ಲನ ಮಾಡಿದ್ರೆ ಅವ್ರಿಗೆ ಬೇಜಾರಾಗುತ್ತೆ ನೋಡಿ. ಸುಮ್ಮನೆ ಇದ್ಬಿಡಿ. ನಿಮ್ಮ ಅಮ್ಮಯ್ಯ ಹೆಂಗಾದ್ರೂ ಇರ್ಲೇಳಲ್ಲಿ. ನಾವೇನು ಮಾಡೋಕ್ಕಾಗುತ್ತೆ? ನೆಟ್ಟಗಿದ್ದಿದ್ರೆ ನಾವಾದ್ರೂ ನೋಡ್ಕೊಂತಿದ್ವಿ, ಇಲ್ಲಾಂದ್ರೆ ನಿನ್ ತಮ್ಮನ ಹೆಂಡತಿನಾದ್ರೂ ನೋಡ್ಕೊಂಬರು. ಅಲ್ಲ, ಅಣ್ಣನ ಮಗಳೇ ನೋಡ್ಕೊಂಬಲ್ಲ ಅಂದ್ಮೇಲೆ ನಾವು ಕಡೆಲಾರು ನಮ್ಮ ಹತ್ರ ಚೆನ್ನಾಗಿರ್ತ ನಿಮ್ಮ ಅಮ್ಮಯ್ಯ. ಯಾವುದೇ ಕಾರಣಕ್ಕೂ ಆಗಲ್ಲ, ನನಗೂ ಅವ್ರಿಗೂ ಗಾಳಿ ಆಗಲ್ಲ. ಸುಮ್ಮನೆ ಇರ್ರಿ. ಏನು ಸರೋಜ ಹಿಂಗಂತ ಇದೆಯಾ? ನಮ್ಮ ಅಮ್ಮನ ಮೇಲೆ ಒಂದು ಸ್ವಲ್ಪ ಗೌರವನೇ ಇಲ್ಲ ನಿನಗೆ? ಏನೋ ನಾನು ಹೇಳ್ದಂಗೆ ಕೇಳ್ತೀನಿ, ಇಲ್ಲಿ ಬಂದಿದ್ದೀನಿ ನಿಮ್ಮ ತವ್ರ ಮನೆಗೆ ಅಂತ ಹೇಳ್ಬಿಟ್ಟು ನೀನು ಹಿಂಗೆಲ್ಲ ಮಾತಾಡಬಾರ್ದು. ಸರೋಜ ಯಾಕಮ್ಮ ಹಿಂಗ್ ಜಗಳ ಮಾಡ್ತಾ ಇದ್ದೀರಾ? ಏನಾಯ್ತು? ನೋಡಮ್ಮ, ಅವ್ರಮ್ಮ ಏನೋ ಹೇಳ್ಕೊಳ್ತೈತಂತೆ, ಅಲ್ಲಿ ಇರಕ್ಕಾಗಲ್ವಂತೆ. ಚಿಕ್ಕ ಮಗನು ಚಿಕ್ಕ ಸೊಸೆನು ಎಲ್ಗ ಅವರು ತವ್ರ ಮನೆಗೆ ಎಲ್ಗ ಹೋಗೋರಂತೆ. ಅದಕ್ಕೆ ಅಲ್ಲಿ ನೋಡ್ಕೊಂಬಾರ ಯಾರು ಇಲ್ಲ, ನನ್ಗೆ ಹುಷಾರಿಲ್ದಂಗೆ ಆಗೈತೆ, ನಾನು ಕೇಶವನ ಹತ್ರನೇ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಹೇಳ್ಕೊಳ್ತಿತ್ತಂತೆ. ಅದ್ಯಾವ್ದ ನಮ್ಮೂರಿಂದ ಅಯ್ಯಮ್ಮ ನಮ್ಮ ಮನೆ ಮಗಳಾಗೋದು ಬಂದಿತ್ತಂತೆ, ಹೇಳ್ಕೊಳ್ತೈತಂತೆ ಇವ್ರಿಗೆ. ಇವ್ರ ಅದಕ್ಕೆ ಹೋಗಿ ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಮ್ಮ, ಹೌದಾ? ನೋಡಿ ಹೇಳಿ ಅಂದ್ರೆ ನಿಮ್ಮಮ್ಮ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಮಾತ್ರ ಬರಬಾರ್ದು. ನಿಮ್ಮೂರಾಗಿದ್ದಾಗಲೇ ಅಷ್ಟೊಂದು ಅಯ್ಯ ಅನ್ಸೈತೆ ನಿಮ್ಮಮ್ಮಯ್ಯ. ಅದಕ್ಕೆ ಮತ್ತೆ ನನ್ನ ಮಗಳಿಗೆ ಸಾಕಾಗ್ಬಿಟ್ಟು ನಿಮ್ಮಮ್ಮನ ಸವಸನೆ ಬೇಡ ಅಂತ ಇಲ್ಲಿ ಬಂದು ಸೇರ್ಕೊಂಡಿದ್ಲು. ಏನೋ ತಿರ್ಗಾ ಆ ಕಂಬಳಿ ಅಂಬಳು ನಿಮ್ಮನ್ನು ಕರ್ಕೊಂಬಂದು ಇಲ್ಲೇ ಇರಕ್ಕೆ ವ್ಯವಸ್ಥೆ ಮಾಡಿಳು. ನನ್ನ ಗಂಡನು ನನ್ನ ಮಗನೂ ಒಪ್ಕೊಂಡ್ರು. ಅದಕ್ಕೆ ನಾನು ಸುಮ್ಮನೆ ಅದೇ, ಬಿಡು ಹೋಗ್ಲಿ, ನನ್ನ ಮಗಳು ಚೆನ್ನಾಗಿರ್ತಾಳಲ್ವಾ ಅಂತಾನೆ. ಈಗ ನೋಡಿರಿ, ಅಲ್ಲಿ ನಿಮ್ಮಮ್ಮಯ್ಯ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಾಳೆ. ಯಾವುದೇ ಕಾರಣಕ್ಕೂ ಇಲ್ಲಿಗಂತೂ ಸೇರ್ಸಲ್ಲ ನಿಮ್ಮಮ್ಮಯ್ಯನ. ಏನತ್ತೆ, ಅಲ್ಲ ಇಬ್ರು ಮಕ್ಳಿದ್ರು, ಇಬ್ರು ನೋಡ್ಕೊಂಬ್ಲಿಲ್ಲ ಅಂತಂದ್ರೆ ನಾನು ದೊಡ್ಡನಾಗಿ ನಾನಾದ್ರೂ ನೋಡ್ಕೋಬೇಕು ತಾನೆ. ನಾನು ಅಂದರೆ ನಮ್ಮಮ್ಮಗೆ ತುಂಬ ಪ್ರೀತಿ. ಅದಕ್ಕೆ ಸ್ವಲ್ಪ ದಿನ ಕರ್ಕೊಂಬಂದು ಇಟ್ಕೊಂಬೋಣ ಬಿಡಿ, ಹುಷಾರಾಗತ್ತಕ್ಕನ. ನೋಡಪ್ಪ, ನಿಮ್ಮ ಅಮ್ಮಗೆ ಹುಷಾರಿಲ್ಲ ಅಂದ್ರೆ ಹೋಗಿ ಬೇಕಂದ್ರೆ ಒಂದು 50-100 ರೂಪಾಯಿನೋ ದುಡ್ಡು ಕೊಟ್ಟು ವಾಪಸ್ ಬಾ ಅಷ್ಟೇನೆ. ಅಯ್ಯಮ್ಮನಂತೂ ಇಲ್ಲಿ ಕರ್ಕೊಂಬರ್ಬೇಡ. ನನಗೆ ಅಯ್ಯಮ್ಮನ ಮಕ ಕಂಡ್ರೇನೆ ಆಗಲ್ಲ. ಅಂತದ್ರಾಗಿ ಇಲ್ಲಿ ಕರ್ಕೊಂಬಂದು ಹುಷಾರಿಲ್ಲ ಅಂತನ ಆಮೇಲೆ ಇಲ್ಲೇ ಜಾಂಡ ಉಟ್ಕೊಂಡು ಬಿಡ್ತಾಳೆ ನಿಮ್ಮ ಅಮ್ಮಯ್ಯ. ನಾವು ಆಮೇಲೆ ಈ ಅತ್ತೆ ಸೊಸೆ ಜಗಳನ ನೋಡೋಕ್ಕಾಗಲ್ಲ. ನನ್ನ ಮಗಳು ಈಗಲೇನೆ ನಿಮ್ಮ ಅಮ್ಮನ ಜೊತೆಗೆ ಜಗಳ ಆಡಿ ಸಾಕಾಗಿ ಹೋಗವಳೆ. ಇಲ್ಲಾದ್ರೂ ನೆಮ್ಮದಿಯಾಗಿರ್ಲಿ ಅಂತೇಳಿ ಮನೆ ಕೊಟ್ಟು ಇಕ್ಕೊಂಡ್ರೆ ನೀನು ಆಲೇನೆ ನಿಮ್ಮ ಅಮ್ಮಯ್ಯನ ಇಲ್ಲಿ ಕರ್ಕೊಂಬತ್ತೀನಿ ಅಂತ ಹೇಳ್ತಾ ಇದ್ಯಾ. ನಿಮ್ಮ ಅಮ್ಮಯ್ಯನ ಬುದ್ಧಿದ್ಯೋ ಐತೋ ಇಲ್ವೋ? ಇಲ್ಲಿಗಂತೂ ನಾವಂತೂ ಬಿಟ್ಕೊಂಬಲ್ಲ, ಹೇಳಿರ್ತೀನಿ. ಅಯ್ಯೋ ಅತ್ತೆ, ಹಿಂಗಂದ್ರೆ ಹೆಂಗೆ? ಮಗನ ಹತ್ರ ಅದ ಅಮ್ಮ ಇರ್ಬೇಕು ತಾನೆ. ನೀನು ಒಳ್ಳೆಯವನು ಅದಕ್ಕೆ ಇಂತಕ್ಕೆ ಬರ್ತೀನಿ ಅಂತನ ಹೇಳ್ತೈತಿ ನಿಮ್ಮ ಅಮ್ಮಯ್ಯ. ಆದ್ರೆ ನನ್ನ ಕಂಡೆ ಆಗಲ್ವಲ್ಲ. ಬರೇ ಏನು ಕೆಲಸ ಮಾಡಿದ್ರು ಕೊಂಗ್ ಕುಡ್ಕಾರಿ ಆಗುತ್ತೆ. ಯಾರನ್ನ ಮಾತಾಡ್ಸಿ ಸಾಕು, ಬರೇ ಅನುಮಾನ. ನಾನಂತೂ ನಿಮ್ಮ ಅಮ್ಮಯ್ಯ ಬಂದರೆ ಅಷ್ಟೇನೆ, ಸುಮ್ಮನೆ ಇರೋದಿಲ್ಲ. ಆಯಿತು ಬಿಡು ಕಮಲಾ, ಸ್ವಲ್ಪ ದುಡ್ಡು ಬೇಕಾಗಿತ್ತು. ದುಡ್ಡು ಕೊಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ದುಡ್ಡು ಕೊಟ್ಟಿದ್ರೆ ಅಲ್ಲೇ ಇರೋದೋ ಏನೋ. ದುಡ್ಡ? ಅಯ್ಯೋ, ನಿಮ್ಮ ಅಮ್ಮನ ತಾಗೆ ಮಸ್ತಾಗಿ ದುಡ್ಡು ಐತೆ, ದುಡ್ಡಿಲ್ಲ ಅಂತ ಹೇಳಿದ್ರ? ದುಡ್ಡಿಗೋಸ್ಕರನೇ ಈ ಥರ ನಾಟಕ ಮಾಡ್ತಾ ಇರ್ಬೋದು. ದುಡ್ಡು ಕೊಡ್ಲಿ ಅಂತಾನ, ಹುಷಾರಿಲ್ಲ, ಅದು ಇಲ್ಲ ಇದಿಲ್ಲ ಅಂತಾನ. ನಿಮ್ಮ ಅಪ್ಪನ ಹತ್ರ ಸ್ವಲ್ಪ ದುಡ್ಡು ಇಸ್ಕೊಡು, ತಗೊಂಡೋಗಿ ಕೊಟ್ಟು ಬರ್ತೀನಿ. ನನ್ನ ಗಂಡನ ಹತ್ರ ದುಡ್ಡು 1 ರೂಪಾಯಿನೂ ಇಲ್ಲ. ಏನೋ ನನ್ನ ಮಗಳಿಗಾಗಿ ಆದ್ರೆ ಏನೋ ಕೊಡ್ಬೋದು. ನಿಮ್ಮ ಅಮ್ಮಗೋಸ್ಕರ ನಾವೇ ಕೊಡ್ಬೇಕು ದುಡ್ಡ? ಯಾವುದೇ ಕಾರಣಕ್ಕೂ ದುಡ್ಡು ಕೊಡಲ್ಲ. ನಿನ್ನ ಹತ್ರ ಇದ್ರೆ ಹೋಗಿ ಕೊಟ್ಟು ಬಾ. ಏನೋ ಒಂದು 50-100 ಇದ್ರೆ ಕೊಟ್ಟು ಬಾ ಸುಮ್ಮನೆ. ಅಲ್ಲೇನೆ ಎಲ್ಲಾದ್ರೂ ಆಸ್ಪತ್ರೆಗೆ ಯಾಕಾದ್ರೂ ತೋರಿಸ್ಕೊಂಡು ಅಲ್ಲೇ ಇರ್ಲಿ, ಇಲ್ಲಿಗಂತೂ ಕರ್ಕೊಂಬರ್ಬೇಡ. ನಿಮ್ಮ ಅಮ್ಮಂದು ನಾಟಕ ಗೊತ್ತೈತಿ, ಮೊದ್ಲೆಲ್ಲ ಹೆಂಗ್ ನಾಟಕ ಮಾಡೈತೆ ಅಂತಾನ. ಹೀಗೆ ನಾಟಕ ಮಾಡಿದ್ರೆ ಯಾರು ನಂಬರಿಲ್ಲ ಇಲ್ಲಿ. ಹೋಗು, ನಿನ್ನ ಹತ್ರ ಎಷ್ಟೈತೆ ಅಷ್ಟು ದುಡ್ಡು ಕೊಟ್ಟು ಬಾ ಅಷ್ಟೇನೆ. ಇಲ್ಲಿಗಂತೂ ಕರ್ಕೊಂಬಂದ್ರೆ ನಾವಂತೂ ಸೇರ್ಸಲ್ಲ. ಸರಿ ಸರೋಜ, ಆಯಿತು, ಹೋಗಿ ನೋಡ್ಕೊಂಬರ್ತೀನಿ ಹೆಂಗೈತೆ ಏನು ಅಂತ. ಸರಿ ಆಯ್ತು, ಜಲ್ದಿ ಬರಬೇಕು ನೀವು. ಅಲ್ಲೇ ಇರಬೇಡಿ ಆಮೇಲೆ. ನೋಡ್ದೇನಮ್ಮ, ನೋಡು, ಇದಕ್ಕೆ ಮತ್ತೀಗ ನಾನು ಬೇಡ ಅಂತ ಹೇಳಿದ್ದು. ಆ ಕಮಲಿ ನಾನು ಮಾತು ಕೇಳಲಿಲ್ಲ. ಹೋಗಿ ಇವನ್ನ ಬಲವಂತ ಮಾಡಿ ಕರ್ಕೊಂಬಂದು ಇಲ್ಲಿ ಸೇರಿಸಿಡು. ಏನೋ ನಿಮ್ಮ ಅಪ್ಪಯ್ಯ ನಿಮ್ಮ ಅಣ್ಣ ಏನು ಮನೆ ಕೊಟ್ಟು ಮಗಳು ಚೆನ್ನಾಗಿರ್ಲಿ ಅಂತ ಹೇಳಿ ಕೊಟ್ಟರೆ ಇವ್ನು ನೋಡು ಆಲೇನೆ ಅಮ್ಮನ್ನು ಇಲ್ಲಿಗೆ ಕರ್ಕೊಂಬರ್ತೀನಿ ಅಂತಾನೆ. ನಿಮ್ಮ ಅತ್ತೆದು ನಾಟಕ ಯಾವುದೇ ಕಾರಣಕ್ಕೂ ನಂಬಕ್ ಹೋಗ್ಬೇಡ, ಇಲ್ಲಿಗಂತೂ ಕರ್ಕೊಂಬರ್ಬೇಡ ಅಂತ ಹೇಳು. ಇಲ್ಲಿ ಬಂದ್ರೆ ರಂಪರಾಮಾಯಣ ನೋಡಕ್ಕಾಗಲ್ಲ ನಿಮ್ಮ ಅತ್ತೆದ. ಅಯ್ಯೋ, ಏನ್ ಮಾಡೋದಮ್ಮ, ನನ್ನ ಗಂಡ ಬದಲಾಗಿದ್ದಾನೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಅಲೆ ಅಮ್ಮಯ್ಯ ಅಮ್ಮಯ್ಯ ಅಂತನ ಶುರು ಮಾಡ್ಕೊಂಡೈತಿ. ನಮ್ಮ ಅತ್ತೆ ತಾಗಿ ಅವ್ರ ಅಣ್ಣನ ಮಗಳೇ ಬಾಳ್ವೆ ಮಾಡಕ್ಕಾಗ್ದಲೇನೆ ಅದೇ ಹೋಗೋಳ ಗಂಡನ್ ಕರ್ಕೊಂಡು. ಇನ್ನ ನಾನ್ ಜೀವನ ಮಾಡಕ್ಕಾಗುತ್ತ ನಮ್ಮ ಅತ್ತೆ ತಾಗಿ? ಅದೇ ಮತ್ತೆ ಅದಕ್ಕೆ ತಾನೆ ನೀನು ಅದೇ ಬಂದಿದ್ದು. ಈ ಕಂಬಳಿ ಎಂಬಳು ಸುಮ್ಲಿರ್ನ ಅದೇನೆ ಇಲ್ಲದ ಕಿತಾಪತಿ ತಂದಿಕ್ಕೇಳು. ಇಲ್ಲಿ ನಮ್ಮೂರಾಗೆ ಎಷ್ಟು ಜನ ಆಡ್ಕೊಂತಾರೆ ಗೊತ್ತೇ? ಏನಾರ ನಿಮ್ಮ ಅತ್ತೆ ಇಲ್ಲಿಗೆ ಬಂದು ಜಗಳ ಗಿಗಳ ಮಾಡಿಳು ಅಂದ್ರೆ ನಮ್ಮ ಅತ್ತೆ ಅಂತ ಇಲ್ಲಿಗೆ ಬರಕ್ ನಾನಂತೂ ಬಿಡಲ್ಲ, ಮನೆಗೆ ಸೇರ್ಸೋದು ಇಲ್ಲ. ಇಲ್ಲಿಗೆ ಬಂದೆ ಸುಮ್ಮನೆ ನೀನೇ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಬಾಗ್ಲಾಕ್ ಬಂದು ಹಂಗೆ ಹೋಗ್ಬೇಕು ಅಷ್ಟೇನೆ. ಹೋಗ್ಲಿ ಬಿಡು, ಬಾ ಊಟ ಮಾಡೋಣ ನಮ್ಮ ಮನೆಗೇನೆ. ಅಯ್ಯೋ, ಅಲ್ಲೇ ಊಟ ಮಾಡಿದ್ದೆ ಕಣಮ್ಮ. ಊಟ ಮಾಡಿದ್ರು ಪರವಾಗಿಲ್ಲ, ಬಾ ಬಸ್ಸಾರು ಮಾಡಿದ್ದೀನಿ, ತಿಂಗಳು ಕಾಯ್ದ ಅವನಿಗೆ ಸೊಪ್ಪಾದ್ರೂ ತಿನ್ಬಿ ಅಂತೆ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.